ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನಿವತ್ತು ಒಂದು ಚಿಕ್ಕ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತು ಯುಗಾದಿ ಹಬ್ಬದ ಹಿಂದಿನ ದಿನ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದರು. ಆದ್ದರಿಂದ ಮಕ್ಳಿಗೆ ಬಟ್ಟೆ ತಗೊಂಬರಕ್ಕೆ ಹೋಗಲೇಬೇಕಲ್ಲ. ಅದರಿಂದ ಬಟ್ಟೆ ತಗೊಳಕ್ಕೆ ನೈಟ್ ಅಂದರೆ ಒಂದು 7:30 8 ಆಗಿತ್ತೇನೋ ಅವಾಗ ಹೋಗ್ತಿದ್ದೋ. ನೀರು ಮನೇಲಿ ಖಾಲಿಯಾಗಿಬಿಟ್ಟಿತ್ತು. ಅದರಿಂದ ನೀರು ತಗೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ದು. ಅಲ್ಲಿ ನೀರನ್ನ ಸೈಡ್ಗಿಟ್ಟು ನೆಕ್ಸ್ಟ್ ಇನ್ನು ಶಾಪ್ ಹೋಗ್ತಾಯಿದ್ದೀವಿ. ಅಂದರೆ ನಾವು ಹೋಗ್ತಿರೋದು ಕೇರ್ಪೇಟೆಯಲ್ಲಿರುವ ಮಾನಸ ಫ್ಯಾಮಿಲಿ ಶಾಪ್ಗೆ. ಇಲ್ಲಂತೂ ಫುಲ್ ಕ್ರೌಡ್ ಇತ್ತು. ಯಾಕಾದರೂ ಬಂದ್ವೋ ಅಂತ ಅನಿಸ್ಬಿಡ್ತು. ಅಂದರೆ ಒಂದು ವಾರಕ್ಕೆ ಮುಂಚೆ ಬಟ್ಟೆ ತೊಗೊಳೋದಂತೂ ಬೆಟರ್ ಅಂತ ಅನಿಸುತ್ತೆ ಈ ಹಬ್ಬ ಸೀಸನಲ್ಲಿ ಮಾತ್ರ. ಯಾಕಂದರೆ ಎಲ್ಲ ಬೆಳಗ್ಗಿಂದ ಸಂಜೆವರೆಗೆ ಗುಡ್ಡೆ ಹಾಕಿರೋದಂತ ಅಲ್ಲಿ ಏನೂ ತೆಗೆದಿಟ್ಟಿಲ್ಲ. ಅಂತೂ ಇಂತೂ ಯಾವುದೋ ಒಂದು ಬಟ್ಟೆ ಸಿಕ್ತು, ತಗೊಂಡು ಇಬ್ಬರು ಒಂದೇ ಥರ ಬೇಕು ಅಂದಿದ್ರು. ಅದಕ್ಕೋಸ್ಕರ ಒಂದೇ ಥರ ತಗೊಂಡು ಇನ್ನು ಪಕ್ಕದಲ್ಲೇ ಗೀತಾ ಗಾರ್ಮೆಂಟ್ಸ್ ಇತ್ತು. ಇಲ್ಲಿ ಬಂದಿತ್ತು ಬಟ್ಟೆ ಹರಿಸೋಕ್ಕೆ. ಅಂದರೆ ನನ್ನ ತಂದೆ ಇದ್ದಾರಲ್ಲ, ಅವರಿಗೆ ವರ್ಷ ಯುಗಾದಿಗೆ ಬಟ್ಟೆ ತೊಗೊಡ್ತೀನಿ. ಅಂದರೆ ರೆಡಿ ತೊಗೊಡ್ತಿದ್ದೆ, ಈ ಸತಿ ಬೇಡ ಅಂದ್ಕೊಂಡು ಬಟ್ಟೆ ಹರಿಸ್ತೋ. ಅಂತೂ ಇಂತೂ ಶಾಪಿಂಗ್ ಅಂತೂ ಮುಗೀತು. ಇನ್ನು ನನ್ನ ಹಸ್ಬೆಂಡಿಗೆ ಅಲ್ಲೇ ಹೊಲಿಯೋಕೆ ಹಾಕಿದ್ದು. ನನ್ನ ಹತ್ರ ಆಲ್ರೆಡಿ ಸ್ಯಾರಿ ಇತ್ತು, ಅದರಿಂದ ಏನು ನಾವು ಪರ್ಚೇಸ್ ಮಾಡಲಿಲ್ಲ. ಸಾಕಿರೋದ್ರಲ್ಲೇ ಮಾಡೋಣ ಅಂದ್ಕೊಂಡು ಇನ್ನು ಅಲ್ಲೇನು ಸೈಡ್ಸ್ ಆಗಲಿ ಏನೇ ಆಗಲಿ ತಿನ್ನಲಿಲ್ಲ. ಯಾಕಂದರೆ ಮನೇಲಿ ಚಿಕನ್ ಗ್ರೇವಿ ಮಾಡಿದ್ದೆ, ಇನ್ನು ಅದು ವೇಸ್ಟ್ ಆಗುತ್ತೆ ಅಂದ್ಕೊಂಡು ಇನ್ನು ಮನೆ ಕಡೆ ಬಂದು ಇನ್ನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಮಾರ್ನಿಂಗ್ ಬೆಳಗ್ಗೆ ನಮ್ಮ ಮನೆಯವರು ಡ್ಯೂಟಿಗೆ ಹೋದರು. ಇನ್ನು ಅಪ್ಪ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ತಗೊಬಂದು ಕೊಟ್ಟರು. ಹಬ್ಬ ಅಂದಮೇಲೆ ಇವೆಲ್ಲ ಇರಲೇಬೇಕಲ್ಲ. ಇನ್ನು ನನ್ನ ದೊಡ್ಡ ಮಗ ಅಂತೂ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ರೆಡಿ ಆದ ತಕ್ಷಣ ಇನ್ನು ಹೋದ. ಅವ್ನು ಡ್ರಾಪ್ ಮಾಡಿ ಮನೆಗೆ ಬಂದು ಇನ್ನು ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡು ಬಂದರು. ಇನ್ನು ಕೇರ್ಪೇಟೆಯಲ್ಲೇ ಅಡುಗೆ ಒಬ್ಬಟ್ಟು ಎಲ್ಲ ಮಾಡ್ಕೊಂಡಿದ್ದೆ. ಅಲ್ಲಿ ಸ್ವಲ್ಪ ರೈಸ್ ಮಾಡೋಣ ಅಂದ್ಕೊಂಡು ಹೋದೋ ನಮ್ಮ ಕೇರ್ ನಗರಕ್ಕೆ. ಇನ್ನು ಅಲ್ಲಂತೂ ಸ್ವಲ್ಪ ಎಡೆ ಇಟ್ಟು ಜಾಸ್ತಿ ಏನೋ ಇದು ಮಾಡಲಿಲ್ಲ, ಸಿಂಪಲ್ಲಾಗೆ ಮಾಡಿದ್ವು ಈ ಸತಿ. ಎಲ್ಲ ಮುಗೀತು. ಅವಾಗೇನೋ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇಲ್ಲಿಂದ ಹೋಗಿ ಇಲ್ಲೆಲ್ಲ ಅಡುಗೆ ಮಾಡಿ ಇಲ್ಲಿಂದ ಹೋಗಿದ್ದ ಜರ್ನಿ ಟಯರ್ಡ್ ಆಗಿತ್ತು. ಆದ್ದರಿಂದ ವೀಡಿಯೋಸ್ ಏನೂ ಮಾಡಲಿಲ್ಲ. ಹಾಗೆ ಮಾರನೇ ಬೆಳಗ್ಗೆ ಸೋಮವಾರ ಅಂದರೆ ನಾವು ಬೇರೆ ದಿನ ಆಗಿದ್ದರೆ ವರ್ಷದೊಟ್ಟಿಗೆ ಮಾಡಬೇಕಿತ್ತು. ಸೋಮವಾರ ನಾವು ನಾನ್ ವೆಜ್ ಮುಟ್ಟಲ್ಲ, ಅದರಿಂದ ನಾವು ನಾನ್ ವೆಜ್ ಏನೂ ಮಾಡಲಿಲ್ಲ. ಇನ್ನು ತೋಟದ ಹತ್ರ ಬಂದು ತೆಂಗಿನಕಾಯಿ ಖಾಲಿಯಾಗಿತ್ತು, ಅದರಿಂದ ತೆಂಗಿನಕಾಯಿ ಎಲ್ಲ ಕಿತ್ತರು ನಮ್ಮ ಮನೆಯವರು. ಹಾಗೆ ಸ್ವಲ್ಪ ಎಳ್ನೀರು ಇರಲಿ ಅಂತ ಎಳ್ನೀರು ಕಿತ್ತರು. ಹಾಗೆ ಇನ್ನು ನನ್ನ ಮಗನಿಗೆ ಎಳ್ನೀರೆಲ್ಲ ಸ್ವಲ್ಪ ಕೊಚ್ಕೊಟ್ರು. ನಾನಂತೂ ನೀವೇ ನೋಡ್ತಿರಂಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಿಂಗೆ ತಿರ್ಗಾಡ್ಕೊಂಡಿರ್ತೀನಿ. ಅಂದರೆ ನನಗಂತೂ ನೇಚರ್ ಮಧ್ಯೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನು ನನ್ನ ಮನೆಯವರು ಇಲ್ಲಿ ಕಾಯಿ ಆಗೈತಾ, ಇಲ್ಲಿ ಎಳ್ನೀರಾಗಿದೆಯಾ, ಬಾ ನೋಡು ಅಂತ ಕರೆದ್ರು. ಹಿಂಗೆ ನೋಡ್ತಿದ್ದೆ. ಅಂದರೆ ನಮ್ಮನೆ ಇರೋ ತೆಂಗಿನಕಾಯಲ್ಲಿ 2 ದಿನ ಸಾಂಬಾರು ಮಾಡ್ಬೋದು. ಅಂದರೆ ಕಾಯಿ ಚೆನ್ನಾಗಿ ಬಲ್ತಿರಬೇಕು. ಅಂದರೆ ಇವಾಗಿನ ರೇಟಲ್ಲಂತೂ ಸಿಟಿ ಕಡೆ ಕೊಂಡೋಕ್ಕಾಗಲ್ಲ. ಅಂದರೆ ಒಂದು ಕಾಯೇ 80 ರುಪೀಸ್ ಐತೆ. ಇನ್ನು ಎಳ್ನೀರು ಅಷ್ಟೇ. ಅದಕ್ಕೋಸ್ಕರ ನಾವು ನಮ್ಮ ತೋಟದಲ್ಲಿ ಎಷ್ಟಾಗುತ್ತೋ ಅಷ್ಟು ತಗೊಂಡು ಹೋಗ್ತೀವಿ. ಇನ್ನು ನನ್ನ ಮಗಂಗೆ ಸ್ವಲ್ಪ ಎಳ್ನೀರು ಕೆಚ್ಚಿ ಕೊಡ್ತಾಯಿದ್ರು. ಹಾಗೆ ಅಲ್ಲೆಲ್ಲ ಸೋಗನ್ ಗರಿ ಇತ್ತು, ಅದೆಲ್ಲ ಕ್ಲೀನ್ ಮಾಡಿದ್ರು. ಹಾಗೆ ನನ್ನ ಮಗ ಅಮ್ಮ ರೀಲ್ಸ್ ಮಾಡೋಣ ಅಂದ್ಕೊಂಡು ನಾನು ನನ್ನ ಮಗ ಹಿಂಗೆ ರೀಲ್ಸ್ ಮಾಡಿಕೊಂಡು ಸ್ವಲ್ಪ ಓಡಾಡ್ದೋ. ಇನ್ನು ಅಲ್ಲಿ ಇಲ್ಲಿ ಗರಿ ಬಿದ್ದಿದ್ದಲ್ಲ, ನನ್ನ ಮನೆಯವರು ಎಲ್ಲ ಒಂದು ಸೈಡ್ಗೆ ಎತ್ತಾಕಿ ಇನ್ನು ನನ್ನ ಮಗನ ಕೈಗೂ ಕೊಟ್ಟರು. ಅದನ್ನು ಅವ್ರನ್ನೂ ಸಹ ತೊಗೊಂಡೋಗಿ ಹಾಕ್ತಿದ್ದ. ಕೆಲಸ ತೋಟ ಅಂದರೆ ಕೆಲಸ ಇದ್ದೇ ಇರುತ್ತೆ. ಯಾರಿಗೆಲ್ಲ ನನ್ನ ಹಾಗೆ ತೋಟ ಅಂದರೆ ಇಷ್ಟ ಆದವರು ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ. ಹಾಗೂ ನಮ್ಮ ಕೇರ್ಪೇಟೆಯಲ್ಲಿ ಯಾರ ನೋಡ್ತಿದ್ರೆ ಅವರು ಸಹ ಕಾಮೆಂಟ್ ಮಾಡಿ ಪ್ಲೀಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಅಂತೂ ಇಂತೂ ಎಲ್ಲ ಮುಗೀತು ಓಡಾಟ ಎಲ್ಲ. ಇನ್ನು ನಮ್ಮ ಮನೆಯವರು ನನಗೂ ಅಲ್ಲೇ ಟೈಮ್ ಆಗೈತೆ, ನಿನಗೊಂದು ಎಳ್ನೀರು ಕೊಡ್ತೀನಿ ಕುಡಿ ಅಂತ ಹೇಳಿದ್ರು. ಅದರಿಂದ ನಾನು ಬೇಡ ಅನ್ನಲಿಲ್ಲ. ಸರಿ ಕೆಚ್ಕೊಡಿ, ಇನ್ನೇನು ಟೈಮ್ ಆಗಿತ್ತಲ್ಲ ಅದರಿಂದ ಕೆಚ್ಕೊಟ್ರು ಎಳ್ನೀರನ್ನ. ಅಂತೂ ಇಂತೂ ಎಳ್ನೀರು ಕುಡಿದೆ. ಎಷ್ಟು ಸ್ವೀಟ್ ಆಗಿತ್ತು ಅಂದರೆ ನನಗಂತೂ ಇಲ್ಲೆಲ್ಲ ಮಾರ್ತಾರಲ್ಲ ಆ ಎಳ್ನೀರಂತೂ ನಾನು ಕುಡಿಯೋಕ್ಕೆ ಹೋಗೋದಿಲ್ಲ. ಅಂದರೆ ಪ್ರೈಸು ಜಾಸ್ತಿ. ಹಾಗೆಯೇ ಅದು 4 ದಿನ 5 ದಿನ ಆಗಿರುತ್ತೆ, ಸ್ವಲ್ಪ ಹುಳಿ ಬಂದಂಗೆ ಇರುತ್ತಲ್ಲ, ಅದರಿಂದ ನಾನು ಕುಡಿಯೋಕ್ಕೆ ಹೋಗಲ್ಲ.
ಇನ್ನು ನನ್ನ ಮಗ ಮರದ ಮೇಲೆ ಹತ್ಬಿಟ್ಟು ಅಮ್ಮ ನಾನು ಮರ ಹತ್ತಿದ್ದೀನಿ ಬನ್ನಿ ನೋಡಿ ಅಂತ ಅಂದರು. ಅದಕ್ಕೆ ಇನ್ನು ಅಲ್ಲೋದೆ. ಇನ್ನು ಮನೆಯವರು ಅಲ್ಲಿ ಇಲ್ಲಿ ಕಾಯೆಲ್ಲ ಎತ್ತಿ ಒಂದು ಸೈಡ್ಗೆ ಹಾಕಿದ್ರು. ನಾನು ಹಂಗೂ ಹಿಂಗೂ ಕಾಯೆಲ್ಲ ತುಂಬಿದೆ. ಇನ್ನು ಅವರಂತೂ ಅಲ್ಲೊಂದು ಕಾಯಿ ಇಲ್ಲೊಂದು ಕಾಯಿ ಎಲ್ಲ ಬಿದ್ದಿತ್ತಲ್ಲ ಎಲ್ಲ ಒಂದು ಕಡೆಗೆ ತಂದು ಹಾಕ್ತಾಯಿದ್ರು. ಇನ್ನು ನನ್ನ ಮಗ ಇದ್ದವನು ನಾವೆಷ್ಟೇ ಬ್ಯಾಟ್ ತಂದುಕೊಟ್ಟಿದ್ರು ಅಪ್ಪ ನನಗೊಂದು ಬ್ಯಾಟ್ ಬೇಕು ಅಂತ ಅಂದಿದ್ರು ಫಸ್ಟೇ. ಅದಕ್ಕೆ ನಮ್ಮ ಮನೆಯವರು ಕಾಯೆಲ್ಲ ಎತ್ತಿ ಕಾರೊಳಗಡೆ ಹಾಕಾದ್ಮೇಲೆ ನಾನು ಬ್ಯಾಟ್ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ನಮ್ಮ ಮನೆಯವರು ಕಾಯೆಲ್ಲ ಅವನ ಕೈಲೇ ಸ್ವಲ್ಪ ದೂರಕ್ಕೆ ತಂದು ಹಾಕಿಸ್ಕೊಟ್ರು. ಕಾಯಿ ಎಳ್ನೀರು ಎಲ್ಲ ಗಾಡಿ ಒಳಗಡೆ ಹಾಕಿದ್ರು ನಮ್ಮ ಮನೆಯವರು. ಇನ್ನು ಅಂತೂ ಇಂತೂ ನನ್ನ ಮಗ ಅಂತೂ ಬ್ಯಾಟು ಬ್ಯಾಟು ಅಂತಿದ್ದ. ಅವನಿಗಂತೂ ಹಳ್ಳಿ ತಕ್ಕನಂಗೆ ಹೆಂಗಿರಬೇಕು ಬ್ಯಾಟು ಆ ರೀತಿ ಮಾಡಿಕೊಟ್ರು. ಇದಾಗಿತ್ತು ಇವತ್ತಿನ ವ್ಲಾಗ್. ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಏನಾರ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ.